ಹೀರೋ ಟೀಸರ್ ಮೋಸ್ಟ್ಲಿ ಎಲ್ರಿಗೂ ಇಷ್ಟ ಆಗಿದೆ ಅನ್ಕೊಳ್ತೀನಿ. ಸೊ ಹೀರೋ ಅಂತ ಬಂದಾಗ ಇದೊಂದು ಪವಾಡನೇ ಹೇಳ್ಬೇಕು. ಯಾಕಂದ್ರೆ ಎಲ್ಲರೂ ಹೀರೋ ಆಗಲ್ಲ, ಟು ಬಿ ಫ್ರಾಂಕ್. ಏನೋ ಅನ್ಬೋದು ಏನೋ ಆಗಿದೆ ಅಂತೇಳಿ, ಬಟ್ ಎಷ್ಟೇ ದುಡ್ಡಿದ್ರು ಹೀರೋ ಆಗ್ಬೇಕು ಅನ್ಕೊಂಡ್ರು ಆಗಲ್ಲ. ಎಷ್ಟೇ ಆಕ್ಟಿಂಗ್ ಸ್ಕಿಲ್ ಇದ್ರು, ಅಂದ್ರೆ ಥಿಯೇಟ್ರಲ್ಲಿ ಎಂತೆಂಥ ಆಕ್ಟರ್ಗಳಿದ್ದಾರೆ, ಅವ್ರು ಹೀರೋ ಆಗ್ಬೇಕು ಅನ್ಕೊಂಡ್ರೆ ಆಗಲ್ಲ. ಡ್ಯಾನ್ಸ್ ಫೈಟ್ ಎಷ್ಟು ಸಖತ್ತಾಗಿ ಮಾಡಿದ್ರು ಹೀರೋ ಆಗ್ಬೇಕಂದ್ರೂ ಆಗಲ್ಲ. ಮತ್ತೆ ಲುಕ್ ಕೂಡ ಹ್ಯಾಂಡ್ಸಮ್ ಇರ್ತಾರೆ ಎಲ್ಲರೂ, ಸೊ ಅವರು ಹೀರೋ ಆಗ್ಬೇಕು ಅನ್ಕೊಂಡ್ರೆ ಆಗಲ್ಲ. ಸೊ ಇದೆಲ್ಲ ದಾಟಿ ಏನೋ ಒಂದು ಪವಾಡ ಆಗ್ಬೇಕು. ಸೊ ನನ್ನ ಲೈಫಲ್ಲಿ ಈ ಪವಾಡ ಆಗಿದೆ. ಇದಕ್ಕೆ ಕಾರಣ ನಮ್ಮ ಪವಾಡ ಪುರುಷ ಸುನಿ ಸರ್. ಸೊ ನನ್ನ ಸಿನಿ ಜರ್ನಿಯಲ್ಲಿ ಇದನ್ನ ಹೊಗಳ್ಕೊಳಕ್ ನನ್ನ ಕೈಲಿ ಆಗ್ತಾ ಇಲ್ಲ, ಬಟ್ ನನ್ನ ಸಿನಿ ಜರ್ನಿಯಲ್ಲಿ ಎಲ್ಲೇ ಹೋದ್ರು ಏನೇ ಸಾಧಿಸಿದ್ರು ಆಲ್ ಕ್ರೆಡಿಟ್ಸ್ ಒನ್ ಅಂಡ್ ಓನ್ಲಿ ಸುನಿ ಸರ್ ಕೊಡ್ತೀನಿ. ಥ್ಯಾಂಕ್ ಯು ಸೋ ಮಚ್ ಸರ್, ಈ ಆಪರ್ಚುನಿಟಿ. ಡೆಫಿನೆಟ್ಲಿ ಸರ್. ಅಂಡ್ ರಮೇಶ್ ಸರ್, ಎಲ್ಲ ಪ್ರೊಡ್ಯೂಸರ್ಸು ಪೇಮೆಂಟ್ ಕೊಡೋದು ನೋಡಿದೀನಿ, ಬಟ್ ರಮೇಶ್ ಸರ್ ನನಗೆ ಅಕೌಂಟ್ ಡೀಟೇಲ್ಸ್, ಪಾಸ್ವರ್ಡ್, ಚೆಕ್ ಬುಕ್, ಸೇವಿಂಗ್ ಅಥಾರಿಟಿ ಎಲ್ಲ ಕೊಟ್ಬಿಟ್ಟಿದ್ದಾರೆ. ಥ್ಯಾಂಕ್ ಯು ಸೋ ಮಚ್ ಸರ್. ಅಂಡ್ ಗೋ ರಮೇಶ್ ಸರ್, ಲೋಕೇಶ್ ಸರ್, ಶ್ರೀರಂಗ ಸರ್, ಥ್ಯಾಂಕ್ ಯು ಸೋ ಮಚ್. ಈ ಸಿನಿಮಾಗೆ ಸುನಿ ಸರ್ ನಮ್ಮ ಪರ್ಸನಲಿ ಇಬ್ರು ತುಂಬಾ ಎಫರ್ಟ್ ಹಾಕಿದ್ವಿ ನಮ್ಗೆ. ಯಾಕಂದ್ರೆ ಇಂಡಸ್ಟ್ರಿ ಗೊತ್ತು, ಇಂಡಸ್ಟ್ರಿ ಆಗುವಗಳು ಗೊತ್ತು. ಯಾಕಂದ್ರೆ ಇವತ್ತು ಟು ಬಿ ಫ್ರಾಂಕ್ ಅಕ್ಸೆಪ್ಟ್ ಮಾಡ್ಲೇಬೇಕು, ನಮ್ಮ ಇಂಡಸ್ಟ್ರಿ ಡಿಕ್ಲೈನ್ ಅಲ್ಲಿ ಇದೆ ಅಂತೇಳಿ. ಇದಕ್ಕೆ ನನ್ನ ಅನಿಸಿಕೆ ಪ್ರಕಾರ, ಯಾಕಂದ್ರೆ ನಾನು ಡೈರೆಕ್ಷನ್ ಡಿಪಾರ್ಟ್ಮೆಂಟ್ ಅಲ್ಲಿ ಇದ್ದು ಸಿನಿಮಾ ಇಷ್ಟು ವರ್ಷ ಎಲ್ಲಾ ಡಿಪಾರ್ಟ್ಮೆಂಟ್ ಅಲ್ಲಿ ಕೆಲಸ ಮಾಡಿದ್ದ ಇದಕ್ಕೆ ಮೇಜರ್ ಕಾರಣ ಅಂದ್ರೆ ನಮ್ಮ ಸ್ಟಾರ್ಸ್ಗಳು. ಸ್ಟಾರ್ ಸಿನಿಮಾ ಗೆಲ್ಬೇಕು, ಸ್ಟಾರ್ಸ್ಗಳು ಗೆಲ್ಬೇಕು. ಸ್ಟಾರ್ಸ್ ಗೆದ್ದಾಗಲೇ ನಮ್ಮ ಕನ್ನಡ ಆಡಿಯನ್ಸು ಕನ್ನಡ ಸಿನಿಮಾಗೆ ಅಟ್ಯಾಚ್ ಆಗ್ತಾರೆ. ನಾವು ಹೇಳ್ತಾ ಇರ್ತೀವಿ ಕನ್ನಡ ಆಡಿಯನ್ಸ್ ಸಿನಿಮಾ ನೋಡಲ್ಲ ಅಂತ. ಕನ್ನಡ ಆಡಿಯನ್ಸ್ ಕನ್ನಡ ಸಿನಿಮಾ ನೋಡ್ತಿಲ್ಲ ಅಷ್ಟೇ, ಬಟ್ ಕನ್ನಡ ಆಡಿಯನ್ಸ್ ಎಲ್ಲಾ ಸಿನಿಮಾಗಳು ನೋಡ್ತಾ ಇದ್ದಾರೆ. ಇದಕ್ಕೆ ಮೇಜರ್ ಕಾರಣನೇ ಸ್ಟಾರ್ಗಳು. ಸೊ ನಾನ್ ದೇವ್ರ ಹತ್ರ ಪ್ರಾರ್ಥಿಸ್ತೀನಿ, ನಮ್ಮ ಸ್ಟಾರ್ ಸಿನಿಮಾಗಳು ಗೆಲ್ಲಬೇಕು. ಪ್ರತಿ ವರ್ಷ ಎಲ್ಲಾ ಸ್ಟಾರ್ ಸಿನಿಮಾಗಳು ಗೆಲ್ಲಬೇಕು. ಪ್ಲಸ್ ಈ ಒಂದು ವೇದಿಕೆಯಲ್ಲಿ ಅಪ್ಪು ಸರ್ನ ಮತ್ತೆ ಡೆಫಿನೆಟ್ಲಿ ದರ್ಶನ್ ಸರ್ನ ಮಿಸ್ ಮಾಡ್ಕೊಂತೀನಿ ಈ ವಿಷಯಕ್ಕೆ ಬಂದಾಗ, ಇದೇ ಸಿನಿಮಾ ಪರ್ಸನ್ ಆಗಿ ಹೇಳ್ಬೇಕಾದ್ರೆ. ಅಂಡ್ ಲಕ್ಷ್ಮಿ ಸರ್, ನಾನು ಅಸಿಸ್ಟೆಂಟ್ ಡೈರೆಕ್ಟರ್ ಆದಾಗ್ಲೇ ನೀವು ಬನ್ನಿ ಸರ್, ಒಂದೇ ನಿಮಿಷ ಪ್ಲೀಸ್ ಪ್ಲೀಸ್ ಪ್ಲೀಸ್. ನಾನು ಅಸಿಸ್ಟೆಂಟ್ ಡೈರೆಕ್ಟರ್ ಆದಾಗ್ಲೇ ನನ್ನ ಬರ್ಡೇ ದಿನ ನನ್ಗೋಸ್ಕರ ಸುನಿ ಗೈಡಿಯಲ್ಲಿ ಆಲ್ರೆಡಿ ಒಂದು ಪಳಗ್ತಾರೆ ಇವರು. ನಮ್ಮಿಬ್ಬರಿಗೂ ಸುನಿ ಸರ್ಗೂ ನನಗೆ ಐಡಿಯಾನೇ ಇರಲಿಲ್ಲ ಆಕ್ಚುಲಿ. ಅದು ನೀವೇ ಒಂದು ದೊಡ್ಡ ಸ್ಪಾರ್ಕ್ ಕ್ರಿಯೇಟ್ ಮಾಡ್ಕೊಟ್ರಿ ಒಂದು ಪ್ರೈಮ್ ಟೈಮ್ ಅಲ್ಲಿ. ಒಂದು ಸರ್ ಪ್ಲೀಸ್ ಸರ್, ನನ್ನ ಫಸ್ಟ್ ಎಪಿಸೋಡ್ ಮಾಡಿದ್ದೆ ಇವರು ಲಕ್ಷ್ಮಿ ಸರ್. ಒಂದು ಬಿಗ್ ಥ್ಯಾಂಕ್ಸ್ ಸರ್ ಎಲ್ಲರ ಕಡೆಯಿಂದ. ಅಂಡ್ ಈ ಟೀಮ್, ನನ್ನ ಟೀಮ್ ಬಗ್ಗೆ ಹೇಳ್ಬೇಕಂದ್ರೆ, ಈ ಟೀಮ್ ಫಸ್ಟ್ ಇಂದಾನೆ ಹೇಳ್ಕೊಂಡ್ ಬರ್ತಾ ಇದೀನಿ. ಒಬ್ಬ ಯಾರೋ ಸೂಪರ್ ಸ್ಟಾರ್ಗೂ ಮಾಡುವಂತ ಕೆಪಾಸಿಟಿ ಇರುವಂತ ಟೀಮ್. ಯಾಕಂದ್ರೆ ನಮ್ಮ ಸಂತು ಅಣ್ಣ ಆಗಿರ್ಬೋದು, ಸುನಿ ಸರ್ ಆಗಿರ್ಬೋದು, ಪ್ರೊಡ್ಯೂಸರ್ಸ್ ಆಗಿರ್ಬೋದು, ಒಬ್ಬ ಸೂಪರ್ ಸ್ಟಾರ್ ಇಟ್ಕೊಂಡು ಸಿನಿಮಾ ಮಾಡೋಂಥವ್ರು ಅಂತ ನನ್ನ ಹಾಕೊಂಡು ಸಿನಿಮಾ ಮಾಡಿದ್ರೆ ನನ್ನ ಪುಣ್ಯ ಅಂತ ಹೇಳ್ಬೋದು. ಅಂಡ್ ಡೈರೆಕ್ಷನ್ ಡಿಪಾರ್ಟ್ಮೆಂಟ್ ರವಿ, ಅನೂಪ್, ದಯಣ್ಣ, ರಾಘಣ್ಣ, ಸ್ಪೆಷಲಿ ರಾಘಣ್ಣಗೊಂದು ದೊಡ್ಡ ಥ್ಯಾಂಕ್ಸ್. ರಾಘಣ್ಣದಿಂದನೇ ನಮ್ಮ ಸ್ಪಾರ್ಕ್ ಕ್ರಿಯೇಟ್ ಆಗಿದ್ದು. ಅಂಡ್ ಮೋಹನ್, ಜೈಶಾಂತ್, ಮಂಜು, ಥ್ಯಾಂಕ್ ಯು ಸೋ ಮಚ್. ಅಂಡ್ ನಮ್ಮ ಟೀಮೇ ಕಂಪ್ಲೀಟ್ ಮೋಡಕವಿದ ವಾತಾವರಣ ಟೀಮ್. ಇದು ಕಂಪ್ಲೀಟ್ಲಿ ಟೆಕ್ನಿಷಿಯನ್ ಟೀಮ್ ಅಂತ ಹೇಳಕ್ ಇಷ್ಟಪಡ್ತೀನಿ. ಅಂಡ್ ಇದ್ರ ಪ್ರಿಪ್ರೇಷನ್ ಬಗ್ಗೆ ಹೇಳ್ಬೇಕಾದ್ರೆ, ಸುನಿ ಸರ್ ಯಾವಾಗ್ಲೂ ನನಗೆ ಫಸ್ಟ್ ಅಂದ್ರೆ ರಿಹರ್ಸಲ್ ಮಾಡ್ತಾ ಇದ್ವಿ. ಈ ಗಣೇಶ್ ಸರ್ ಈ ತರ ಒಂದೊಂದು ಡೈಲಾಗ್ ಹೇಳಿದಾಗ್ಲೂ ಈ ಗಣೇಶ್ ಸರ್ ಹೇಳ್ತಾರಲ್ಲ ಆ ತರ ಹೇಳು ಅಂತ ಹೇಳಿ. ಸೊ ಗಣೇಶ್ ಸರ್ ಸಿನಿಮಾಗಳನ್ನೆಲ್ಲ ಡೌನ್ಲೋಡ್ ಮಾಡ್ಕೊಂಡು ಪ್ರತಿ ಕ್ಯಾರೆಕ್ಟರೈಸೇಷನ್ ಡಿವೈಡ್ ಮಾಡ್ಕೊಂಡೆ. ಅಂಡ್ ಗಣೇಶ್ ಸರ್ ಅಂಡ್ ಆರ್ ಮಾಧವನ್ ಇಬ್ಬರು ರೆಫರೆನ್ಸ್ ಇಟ್ಕೊಂಡು ನಾನು ಈ ಕ್ಯಾರೆಕ್ಟರ್ ಪ್ಲೇ ಮಾಡಿದೆ. ಥ್ಯಾಂಕ್ ಯು ಸೋ ಮಚ್. ಅಫ್ಕೋರ್ಸ್ ಸರ್, ಅಂದ್ರೆ ಡೈರೆಕ್ಷನ್ ನನ್ನ ಒಂದು ಪರ್ಸನಲ್ ಎಲ್ಲಾ ಹೊಸಬರು ಯಾರ್ಯಾರು ಸಿನಿಮಾ ಇಂಡಸ್ಟ್ರಿ ಬರ್ಬೇಕು ಅನ್ಕೊಂತಾರೋ ಅಥವಾ ಆಕ್ಟರ್ ಆಗ್ಬೇಕು ಅನ್ಕೊಂತಾರೋ ಅವರು ಡೈರೆಕ್ಷನ್ ಡಿಪಾರ್ಟ್ಮೆಂಟ್ ಕೆಲಸ ಮಾಡ್ಲೇಬೇಕು ಕಂಪಲ್ಸರಿ ಆಗಿ. ಒಂದು ರೂಲ್ ತರ ಇಟ್ಕೊಬೇಕು. ಯಾಕಂದ್ರೆ ನಾವು ಎಲ್ಲಿ ಒಂದು ಅನ್ಕೊಂತೀವಿ, ಒಂದು ಸ್ಕ್ರಿಪ್ಟ್ ಅಲ್ಲಿ ಪೇಪರ್ ಓದಿದಾಗ ನಮ್ದು ಯಾವ ತರ ಆಕ್ಟಿಂಗ್ ಇದೆ ಅಂತ ಅನ್ಕೊಂತೀವಿ. ಅಂತದ್ರಲ್ಲಿ ಡೈರೆಕ್ಷನ್ ಡಿಪಾರ್ಟ್ಮೆಂಟ್ ಕೆಲಸ ಮಾಡಿದಾಗಲೇ ಡೈಲಾಗ್ ಡೆಲಿವರಿ ಹೇಗೆ ಪ್ರಾಕ್ಟಿಕಲ್ ಆಗಿ ಒಂದು 5 years ಯಾವುದೋ ಆಕ್ಟಿಂಗ್ ಸ್ಕೂಲಲ್ಲಿ ಓದ್ ಬಂದಂಗೆ ಅನಿಸ್ತು ಡೈರೆಕ್ಷನ್ ಡಿಪಾರ್ಟ್ಮೆಂಟ್ ಕೆಲಸ ಮಾಡಿದ್ದು. ಅಂಡ್ ಸ್ಪೆಷಲ್ ಸಾರಿ, ನಾನು ಹೀರೋಯಿನ್ಸ್ ಇಬ್ಬರು ಮರ್ತ್ಬಿಟ್ಟೆ. ಸಾತ್ವಿಕನ ನಾನು ಸ್ಕ್ರೀನ್ ಅಲ್ಲಿ ನೋಡಿದಾಗ ಯಾವಾಗಲೂ ಹೊಟ್ಟೆ ಉರಿಯುತ್ತೆ. ಯಾಕಂದ್ರೆ ಪ್ರತಿ ಫ್ರೇಮ್ ಒಂದು ಸ್ಮಾಲ್ ಎಕ್ಸ್ಪ್ರೆಷನ್ಸ್ ಕೂಡ ಎಷ್ಟು ಸಖತ್ತಾಗಿ ಆಕ್ಟ್ ಮಾಡ್ತಾಳೆ. ನಾನು ಎವ್ರಿ ಟೈಮ್ ಸಿನಿಮಾ ನೋಡ್ಬೇಕಾದ್ರೆ ಹೊಟ್ಟೆ ಉರಿಯುತ್ತೆ ನೋಡಿದಾಗಲ್ಲ. ಅಷ್ಟು ಪರ್ಫಾರ್ಮೆನ್ಸ್ ನಮ್ ಕೈ ಕೊಡೋಕೆ ಆಗ್ತಾ ಇಲ್ಲ. ಅಂಡ್ ಮೋಕ್ಷ ನಮ್ ಜರ್ನಿ ಮುಂಚೆನೆ ಶುರುವಾಯ್ತು ರಿಹರ್ಸಲ್ ಇಂದಾನೆ. ಸೊ ಸ್ಟಾರ್ಟಿಂಗ್ ಎಲ್ಲ ಸರ್ ಅಂತ ಕರಿತಾ ಇದ್ಲು. ಆಮೇಲೆ ಸಿನಿಮಾ ಶುರು ಆಯ್ತು, ಶೀಲಮ್ ಅಂದ್ಲು. ಆಮೇಲೆ ಸಿನಿಮಾ ಮುಗಿದ್ಮೇಲೆ ಹೋಗಲ್ಲ ಬರಲ್ಲ ಅಂದ್ಲು. ಥ್ಯಾಂಕ್ ಯು. ಅಂದ್ರೆ ಆ ಲೆವೆಲ್ ಬಾಂಡಿಂಗ್. ಹೋಪ್ಫುಲಿ ಸರ್ ಅಂದ್ರೆ ಚೆನ್ನಾಗಿರುತ್ತೆ ಅನ್ಸುತ್ತೆ. ತುಂಬಾ ಕಷ್ಟ.
ಯಾಕಂದ್ರೆ ನಮ್ಮ ಸಿನಿಮಾ ಅಂದ್ರೆ ಶುರು ನಾವು ಹೆಂಗ್ ಮಾಡ್ತಿದ್ವಿ ಅಂದ್ರೆ ಗಣೇಶ್ ಸರ್ದು ಶರಣ್ ಸರ್ ಮಧ್ಯ ಮಧ್ಯೆ ಅಂದ್ರೆ ಈ ತರ ಶುರು ಮಾಡ್ತಿದ್ವಿ. ಸೊ ಎಕ್ಸ್ಪೆಕ್ಟೇಷನ್ ಹಂಗೆ ಇತ್ತು, ನಾನು ಸೈಕಲ್ ಹೊಡೆಯಂಗಿಲ್ಲ ಅಥವಾ ಬೇರೆ ಏನಾಗಂಗಿಲ್ಲ. ಸೊ ಆ ಪರ್ಫೆಕ್ಟ್ನೆಸ್ ಕೊಡ್ಲೇಬೇಕಾಗಿತ್ತು. ಸೊ ನಾನು ಈ ಸಿನಿಮಾಗೆ ನಾನು ಗಣೇಶ್ ಸರ್ ಮತ್ತು ಆರ್ ಮಾಧವನ್ ರೆಫರೆನ್ಸ್ ಇಟ್ಕೊಂಡು ಆಕ್ಟ್ ಮಾಡಿರೋದು. ಹೌದು, ಅದು ಸರಿ ಗೊತ್ತು ಸರ್, ನಾನು ಆಕ್ಟ್ ಮಾಡ್ಕೊಂಡು ಹೋಗ್ತಾ ಇದ್ದೆ ಅಷ್ಟೇ. ಹೌದೌದು, ಡೈರೆಕ್ಷನ್ ಡಿಪಾರ್ಟ್ಮೆಂಟ್ ಅಲ್ಲಿ ಆಕ್ಟರ್ ಆದಾಗ ಆಕ್ಟರ್ ಆಗಿರ್ತಿದ್ದೆ, ನಾನು ಡೈರೆಕ್ಷನ್ ಡಿಪಾರ್ಟ್ಮೆಂಟ್ ಹೋಗ್ತಾ ಇರಲಿಲ್ಲ ಸೆಟ್ ಅಲ್ಲಿ. ಬರೀ ಪೋಸ್ಟ್ ಪ್ರೊಡಕ್ಷನ್ ನೋಡ್ಕೊಂತ ಇದ್ದೆ ಅಷ್ಟೇ. ಆ ಕಾಲೆಲ್ಲ ಸುನೀಲ್ ಸರ್ ಅದೆಲ್ಲ. ಸುನೀಲ್ ಸರ್ ಸಿನಿಮಾಗಳಲ್ಲಿ ಎಂಗೇಜ್ ಮತ್ತೆ ಮೆಚ್ಯೂರ್ಡ್ ಲುಕ್ ಇರುತ್ತಲ್ಲ, ಆ ಶೇಡ್ಸ್ ಇದೆ. ಈ ಸಿನಿಮಾದಲ್ಲೂ ನಿಮಗೂ ಹಂಗೆ ಇದೆ. ಹೌದು ಟ್ರಾನ್ಸ್ಫಾರ್ಮೇಶನ್ ಹೌದು ಸರ್. ಅದು ಒಂದು ಸ್ಕೂಲ್ ಡೇ ಬರುತ್ತೆ, ಅಲ್ಲಿ ಒಂದು 15 days ಕಡಿಮೆ ಆಗೋದಿತ್ತು. ಸೊ ಇದು ಏನಾಗಿದೆ ಅಂದ್ರೆ ನಮ್ದು ಇನ್ನೂಸ್ ಪ್ರೊಡಕ್ಷನ್ ಆಕ್ಚುಲಿ ನಮ್ಮ ಸಿನಿಮಾ. ಸೊ ನಮ್ ಕಾಲ್ ಬಿಟ್ಟಿದ್ರು, ನಾವು ಯಾವಾಗ ಬೇಕಾದ್ರೂ ರೆಡಿ ಆಗ್ಬೋದು, ಆ ಲೆವೆಲ್ ವರೆಗೂ ನಮ್ಗೆ ಟೈಮ್ ಇತ್ತು. ಸೊ 15 kg ಸಣ್ಣ ಆಗ್ಬೇಕಾಯ್ತು, ಅದಕ್ಕೆ ಒಂದು 3 ತಿಂಗಳು ತಗೊಂಡು ಟೈಮ್ ಸ್ಕೂಲ್ ಡೇಸ್ಗೋಸ್ಕರ. ಹಾಗೆ ಸರ್, ಇದೊಂಥರ ಲೈಫೇ ಅಂತ ಹೇಳ್ಬೋದು. ಮೋಡಕಾಯ್ದ ಹೋಗ್ತಾಳ ನನಗೆ, ಅಂದ್ರೆ ಅಷ್ಟು ವರ್ಷದ ಕನಸು ಕಟ್ಕೊಂಡ್ ಬಂದಿದ್ದೆ, ಇದೇ ಒಂದು ಲೈಫ್ ಅಂತ ಹೇಳ್ಬೋದು. ಅದೇ ನಾನ್ ಗೆಲ್ಲೋದು ಮುಖ್ಯ ಅಲ್ಲ, ನನಗೆ ಸಿನಿಮಾ ಗೆಲ್ಬೇಕು. ಸಿನಿಮಾ ಗೆದ್ದಾಗ ನಾವೆಲ್ಲ ಗೆಲ್ತೀವಿ ಅನ್ನೋದು ಇಂಪಾರ್ಟೆಂಟ್.